Hello guys, welcome to my YouTube channel Luxury and Bright Earth and God Grace. ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸೊ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಅಂದರೆ ಯಾರು? ಫಸ್ಟ್ ನಾವು ನಮ್ಮನ್ನು ನಾವು ನೋಡ್ಕೋಬೇಕು. ನಾನು ಚೆನ್ನಾಗಿದ್ರೇ ನಾನು ಇನ್ನೊಬ್ಬರನ್ನ ನೋಡ್ಕೊಳ್ಳೋಕ್ಕಾಗೋದು. ನಾನೇ ಸರಿಯಾಗಿಲ್ಲ ಅಂದರೆ ನಾನು ಇನ್ನೊಬ್ಬರನ್ನ ನೋಡಲಿಕ್ಕಾಗಲ್ಲ. ಸೊ ನಮ್ಮನ್ನು ನಾವು ಫಸ್ಟು ಚೆಂದ ಮಾಡಿ ನೋಡ್ಕೋಬೇಕು. ಯಾವ ರೀತಿ ನೋಡ್ಕೋಬೇಕು ಅಂದರೆ, ನಾವು ಫಸ್ಟಾಗಿ ಹೆಲ್ದಿ ಫುಡ್ಡನ್ನು ತಿನ್ನಬೇಕು. ಹೆಲ್ದಿ ಫುಡ್ ಅಂದರೆ ಏನು ಅಂದರೆ, ನಾವು ಡೈಲಿ ಊಟದ ಜೊತೆಗೆ ತರಕಾರಿ ತಿನ್ನಬೇಕು, ಆಮೇಲೆ ಫ್ರೂಟ್ಸ್ ತಿನ್ನಬೇಕು, ಕಾಳುಗಳು ತಿನ್ನಬೇಕು, ಆಮೇಲೆ ಸೊಪ್ಪು, ತರಕಾರಿ, ನಾನ್ ವೆಜ್ಜು ತಿನ್ಬೋದು. ಇದೆಲ್ಲ ನಾವು ಎಷ್ಟು ತಿನ್ನಬೇಕು ಅಂದರೆ, ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ನಾವು ಬೇಕಾಬಿಟ್ಟು ತಿನ್ನೋಕ್ಕೆ ಹೋಗ್ಬಾರ್ದು. ನಾವು ನಮ್ಮ ಶರೀರನ ಫಸ್ಟು ಚೆಂದ ಮಾಡಿ ನೋಡಿಕೊಂಡ್ರೆ, ನಾವು ಒಳಗಡೆಗೆ ಎಷ್ಟು ಒಳ್ಳೆಯದು ಫುಡ್ ತಿಂತೀವೋ ಹೊರಗಡೆ ಅಷ್ಟು ಪ್ರೆಸೆಂಟೇಬಲಾಗಿ ಕಾಣಿಸ್ಕೋತೀವಿ. ಆಮೇಲೆ 2-3 ಲೀಟ್ರ್ ನೀರು ಕುಡಿಬೇಕು ದಿನಕ್ಕೆ. ನೀರು ಕುಡಿದು ನಾವು ಒಳ್ಳೆ ಫುಡ್ ತಗೊಂಡು ಜೀವನ ಮಾಡಿದರೆ ನಾವು ಆರೋಗ್ಯವಾಗಿರ್ತೀವಿ. ಆವಾಗ ನಮಗೆ ಎಲ್ಲರನ್ನೂ ನೋಡ್ಕೊಳ್ಳೋಕ್ಕೂ ಆಗುತ್ತೆ, ನಮಗೂ ಶಕ್ತಿ ಇರುತ್ತೆ ದೇಹದಲ್ಲಿ. ನಾವು ಒಳಗಡೆ ಯಾವ ರೀತಿ ಫುಡ್ ತಗೊಂಡು ನಮ್ಮ ಒಳಗಡೆಯಿಂದ ಕ್ಲೀನ್ ಮಾಡ್ತಾ ಬರ್ತೀವೋ ಒಳ್ಳೆ ಫುಡ್ಡನ್ನು ತಗೋಬೇಕು. ನಾವು ಬಾಯಿಗೆ ರುಚಿ ನೋಡ್ತಾ ಇದ್ದರೆ ನಮ್ಮ ದೇಹ ಹಾಳಾಗ್ತಾ ಹೋಗುತ್ತೆ. ಬಾಯಿ ರುಚಿ ಬಿಟ್ಟರೆ ನಮ್ಮ ದೇಹ ಕಾಂತಿಯುತವಾಗಿ ಆರೋಗ್ಯವಾಗಿರುತ್ತೆ. ಸೊ ನಾವೆಲ್ಲರೂ ಬಾಯಿ ರುಚಿಗೋಸ್ಕರನೇ ತಿಂತೀವಿ. ಸಿಕ್ಕಿದ್ದನ್ನೆಲ್ಲ ತಿಂತೀವಿ. ಪಾನಿಪುರಿ, ಗೋಬಿ, ಬಿರಿಯಾನಿ ಇದನ್ನೆಲ್ಲ ತಿಂತ ನಮ್ಮ ಆರೋಗ್ಯನ ನಾವೇ ಹದಗೆಡಿಸ್ತಾ ಹೋಗ್ತೀವಿ. ಸೊ ನಾವು ಒಳ್ಳೆ ಫುಡ್ಡನ್ನೇ ತಿನ್ನಬೇಕು. ಯಾಕಂದರೆ ನಾವು ಎಷ್ಟು ಒಳ್ಳೆ ಫುಡ್ ದೇಹಕ್ಕೆ ಕೊಡ್ತೀವೋ ಅಷ್ಟು ಒಳ್ಳೆ ಒಂದು ಕಾಂತಿ ದೇಹ ನಮಗೆ ಕೊಡುತ್ತೆ, ಆರೋಗ್ಯ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಚೈತನ್ಯ ಕೊಡುತ್ತೆ, ಎಲ್ಲ ಕೊಡುತ್ತೆ. ನಾವು ಬೇಕಾಬಿಟ್ಟು ಪಾನಿಪುರಿ ಅದು ಇದು ತಿಂದು ನನ್ನ ಸ್ಕಿನ್ ಹಂಗಾಗಿದೆ ಹಿಂಗಾಗಿದೆ, ಸ್ಕಿನ್ನಲ್ಲಿ ಪಿಂಪಲ್ ಇದೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಸೊ ನಾವು ಹೊರಗಡೆಯಿಂದ ಕ್ರೀಮ್ ಹಚ್ಚೋದಲ್ಲ, ಒಳಗಡೆಯಿಂದ ನಮಗೇನು ಬೇಕೋ ಅದು ತಿನ್ನಬೇಕು. ಡೈಲಿ ಬೀಟ್ರೂಟ್ ಜ್ಯೂಸ್ ಕುಡಿಬೇಕು, ಆಮೇಲೆ ಕ್ಯಾರೆಟ್ ಜ್ಯೂಸ್ ಈ ಥರ ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಮ್ಮ ಒಂದು ಚರ್ಮ ಕಾಂತಿಯುತವಾಗಿ ಇರುತ್ತೆ. ಹಾಗೆ ನಾವು ಯಾವಾಗಲೂ ಒಳ್ಳೆ ರೀತಿ ಡ್ರೆಸ್ ಹಾಕ್ಕೋಬೇಕು. ಇನ್ನೊಬ್ಬರು ನಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಫ್ರೆಶ್ನೆಸ್ ಫೀಲ್ ಬರಬೇಕು. ಮತ್ತು ಏನು ಅಂದರೆ, ಕಾಲುಗಳನ್ನ ಮೇಯ್ನಾಗಿ ನೀಟಾಗಿ ಇಟ್ಕೋಬೇಕು. ಹೈಟ್ ಇದ್ದವರು ಫ್ಲ್ಯಾಟ್ ಆಗಿರೋ ಸ್ಲಿಪ್ಪರ್ ಹಾಕಬೇಕು. ತುಂಬ ಕುಳ್ಳಕ್ಕಿರೋರು ಸ್ವಲ್ಪ ಹೈಟಾಗಿರೋ ಸ್ಲಿಪ್ಪರ್ ಹಾಕಬೇಕು. ನಮ್ಮ ಕಾಲಿಗೆ ಹೊಂದುವಂಥ ಸ್ಲಿಪ್ಪರ್ ಹಾಕಿರಬೇಕು. ಮೇಯ್ನ ಒಬ್ಬರನ್ನ ನಾವು ನೋಡೋದು ಅಂದರೆ ಕಾಲಿಂದನೇ ನೋಡೋದು, ಮುಖದಿಂದ ಅಲ್ಲ, ಕಾಲಿಂದನೇ ಒಬ್ಬರನ್ನ ನಾವು ನೋಡ್ತೀವಿ. ಸೊ ನಾವೇನು ಮಾಡಬೇಕು, ಕಾಲನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕು. ಉಗುರೆಲ್ಲ ಕಟ್ ಮಾಡಿ ಕಾಲನ್ನ ಇಮ್ಮಡಿ ಎಲ್ಲ ಹೊಡೆದಿದ್ರೆ ಅದನ್ನೆಲ್ಲ ಚೆಂದ ಮಾಡಿ ಕ್ರೀಮ್ ಹಚ್ಚಿ ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕು. ಅದೇ ರೀತಿ ಒಳ್ಳೆ ರೀತಿ ಸ್ಲಿಪ್ಪರ್ ಹಾಕಬೇಕು. ಆಮೇಲೆ ಒಳ್ಳೆ ಬಟ್ಟೆ, ನಮ್ಮ ದೇಹಕ್ಕೆ ಹೊಂದುವ ಒಳ್ಳೆ ಬಟ್ಟೆಯನ್ನು ನಾವು ಹಾಕೋಬೇಕು. ಆವಾಗ ಎಲ್ಲರೂ ನಮ್ಮ ಕಡೆ ನಮ್ಮನ್ನು ನೋಡಿದಾಗ ಅವ್ರಿಗೊಂದು ರೆಸ್ಪೆಕ್ಟ್ ಬರುತ್ತೆ. ಹಾಗೆ ನಾವು ಮುಖಕ್ಕೂ ಅಷ್ಟೇ, ಮುಖನ ಒಳ್ಳೆ ರೀತಿಯಲ್ಲಿ ನೋಡಿ, ಮುಖನೂ ನಾವು ನೀಟಾಗಿ ಇಟ್ಕೋಬೇಕು. ಹೆಣ್ಮಕ್ಳು, ಮಹಿಳೆಯರಾದರೆ ಮೇಯ್ನಾಗಿ ಲಿಪ್ಸ್ಟಿಕ್ ಹಾಕಬೇಕು. ಯಾಕೆ ಲಿಪ್ಸ್ಟಿಕ್ ಹಾಕಬೇಕು ಅಂದರೆ, ನಮ್ಮ ಫೇಸಲ್ಲಿ ಎದ್ದು ಕಾಣದೆ ಲಿಪ್ಸ್ಟಿಕ್ ನಾವು ಲೈಟಾಗಾದರೂ ಲಿಪ್ಸ್ಟಿಕ್ ಹಾಕಬೇಕು. ಆವಾಗ ನಾವು ಯಾವಾಗಲೂ ಹೆಣ್ಮಕ್ಳಿಗೆ ಏನು ಅಂದರೆ, ಲಿಪ್ಸ್ಟಿಕ್ ಹಾಕಿದರೆ ಒಳಗಿಂದ ಒಂದು ಕಾನ್ಫಿಡೆಂಟ್ ಬರುತ್ತೆ. ಸೊ ಲಿಪ್ಸ್ಟಿಕ್ ಯೂಸ್ ಮಾಡೋರು ಲಿಪ್ಸ್ಟಿಕ್ ಯೂಸ್ ಮಾಡಿ. ಹಾಗೆ ನಾವು ತಲೆನ ಒಳ್ಳೆ ರೀತಿ ಬಾಚ್ಕೋಬೇಕು. ಯಾವಾಗಲೂ ನಮ್ಮ ಕೂದಲು ಈಗ ಬಾಚಿರೋ ಥರ ಫ್ರೆಶ್ ಆಗಿರಬೇಕು. ಈ ಥರ ನಾವು ಹೊರಗಿಂದಲೂ ಒಳಗಿಂದಲೂ ನಮ್ಮ ದೇಹನ ನೋಡ್ಕೊಂಡು ಹೋದರೆ ನಾವು ಆರೋಗ್ಯವಾಗಿರ್ತೀವಿ. ಹಾಗೆ ನಮ್ಮ ಸುತ್ತಮುತ್ತ ಇರೋರು ನಮ್ಮನ್ನ ನೋಡಿ ಅವರು ಆ ಥರನೇ ಆರೋಗ್ಯವಾಗಿ ನೀಟಾಗಿ ಇರಲಿಕ್ಕೆ ಟ್ರೈ ಮಾಡ್ತಾರೆ.
ನಮ್ಮದೇ ಆದಂಥ ಒಂದು ಸ್ಟೈಲ್, ನಮ್ಮದೇ ಆದಂಥ ಒಂದು ಆ್ಯಟಿಟ್ಯೂಡ್, ನಮ್ಮದೇ ಆದಂಥ ಒಂದು ಕೇರಿಂಗ್, ನಮ್ಮನ್ನು ನಾವು ಎಲ್ಲರಿಗಿಂತಲೂ ನಾನು ಅಂದರೆ ಹೀಗೆ ಈ ರೀತಿಯಾಗಿ ಎಲ್ಲರೂ ಅವರವ್ರನ್ನ ಪ್ರೆಸೆಂಟಬಲ್ ಆಗಿ ಇಟ್ಕೊಂಡ್ರೆ ಎಲ್ಲರೂ ನಮ್ಮ ಕಡೆ ನೋಡಿ ಖುಷಿ ಪಡ್ತಾರೆ. ಹಾಗೆ ನಮ್ಮ ಜೊತೆ ಎಲ್ಲರ ಒಡನಾಟನೂ ಒಳ್ಳೆ ರೀತಿಯಲ್ಲಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಬಟರ್ಫ್ಲೈಸ್. ಬಾಯ್ ಬಾಯ್.